ಹೆಲೋ ಮೈ ಡಿಯರ್ ಫ್ಯೂಚರ್ ನರ್ಸಿಂಗ್ ಆಫೀಸರ್ಸ್. ಸೊ ನೀವು ಕೇಳಿರುವಂತಹ ಎಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಈ KA ಮತ್ತು ನಾರ್ಸೆಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ ಅಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ಆ ವಿಡಿಯೋನ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಆಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಈ KA ಮತ್ತು ನಾರ್ಸೆಟ್ಗೋಸ್ಕರ ಯಾವ ಬುಕ್ಗಳನ್ನ ರೆಫರ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಸೊ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಸೊ ಥಿರಿ ಬುಕ್ಗೋಸ್ಕರ ನೀವು ಮಿಷನ್ ಪರಿಚಾರಿಕಾ ಬುಕ್ನ ಪರ್ಚೇಸ್ ಮಾಡಬಹುದು. ಆಮೇಲೆ MCQ PR ಯಾದವ್ ಬುಕ್ನ ಪರ್ಚೇಸ್ ಮಾಡಬಹುದು. ಸೊ ಅದರ ಲಿಂಕ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಸಿಲೆಬಸ್ ಏನಿದೆ, KAಗೆ ಸಿಲೆಬಸ್ ಏನಿದೆ ಅಂತಂದರೆ ನರ್ಸಿಂಗಲ್ಲಿರುವಂತಹ ಪ್ರತಿಯೊಂದು ಸಬ್ಜೆಕ್ಟು, ಅನಾಟಮಿ ಆಯಿತು, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗು, OBG, ಪಿಡಿಯಾಟ್ರಿಕ್ಕು, ಸೋಷಿಯಾಲಜಿ, ಸೈಕ್ಯಾಟ್ರಿ, ಆಮೇಲೆ ಮ್ಯಾನೇಜ್ಮೆಂಟು, ನರ್ಸಿಂಗ್ ಎಜುಕೇಷನು. ಸೊ ಪ್ರತಿಯೊಂದು ಟಾಪಿಕ್ಗಳ ಮೇಲೆ ಕ್ವಶನ್ನ ಕೇಳ್ತಾರೆ. ಇದಕ್ಕೆ ಪರ್ಟಿಕ್ಯುಲರ್ಲಿ ಯಾವುದೇ ಸಿಲೆಬಸ್ ಇಲ್ಲ. ನರ್ಸಿಂಗಲ್ಲಿ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ನ ಕೇಳ್ತಾರೆ. ಆಮೇಲೆ GKಯಲ್ಲಿ ಪರ್ಟಿಕ್ಯುಲರ್ಲಿ ಕೆಲವೊಂದು ಟಾಪಿಕ್ಸ್ಗಳನ್ನ ಕೊಟ್ಟಿದ್ದಾರೆ ಅವರು, ಸಬ್ಜೆಕ್ಟ್ಗಳನ್ನ. GKಯಲ್ಲಿ ಯಾವುದು ಅಂತಂದರೆ ಪ್ರಚಲಿತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಆಮೇಲೆ ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಆಲ್ರೆಡಿ ನಾನು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ, ವಾಟ್ಸಪ್ ಗ್ರೂಪು. ಆ ವಾಟ್ಸಪ್ ಗ್ರೂಪಲ್ಲಿ ಇವೇನು JK ಕ್ವಶನ್ಸ್ಗಳಿದೆ ಆ JK ಕ್ವಶನ್ಸ್ಗಳನ್ನ ನಾನು ಆಲ್ರೆಡಿ ಡೈಲಿ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ವಾಟ್ಸಪ್ ಗ್ರೂಪ್ನ ಕೂಡ ಜಾಯಿನ್ ಆಗಬಹುದು. ಓಕೆನಾ? ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗೆ ನಾನು ಇಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ PDF ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ನಿಮಗೆ GK ಒಂದು ನನ್ನ ಹತ್ರ PDF ಇದೆ, ಅದನ್ನು ಕೂಡ ನೀವು ಈ ವಿಡಿಯೋ ಕೆಳಗಡೆ ಡೌನ್ಲೋಡ್ ಮಾಡ್ಬೋದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.